ಎಲ್ಲರಿಗೂ ನಮಸ್ಕಾರ. ನಿನ್ನೆ ಮಧ್ಯಾಹ್ನ 2 ಗಂಟೆ 48 ನಿಮಿಷಕ್ಕೆ ಗುರುಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಆಗಿದೆ. ಈ ಒಂದು ಸಂಚಾರದಿಂದ ಕೆಲವೊಬ್ಬರಿಗೆ ಗುರುಬಲ ಬಂದಿರುತ್ತೆ, ಇನ್ನು ಕೆಲವೊಬ್ಬರಿಗೆ ಶುಭ ಫಲಗಳನ್ನು ಕೊಡುವಂತಹ ಎಲ್ಲ ಸೂಚನೆಗಳಿರುತ್ತೆ. ಇವಾಗ ಹೇಳುವಂತಹ ಎಲ್ಲ ಫಲಗಳು 5ನೇ ತಾರೀಕು ಡಿಸೆಂಬರ್ವರೆಗೂ ಮಾತ್ರ ಅನ್ವಯ ಆಗುತ್ತೆ. ಯಾಕಂತಂದ್ರೆ ಈ ವರ್ಷ 5ನೇ ತಾರೀಕು ಡಿಸೆಂಬರ್ಗೆ ರಾಹು ಮತ್ತು ಕೇತು ತಮ್ಮ ಸ್ಥಾನ ಪಲ್ಲಟಗಳನ್ನ ಮಾಡ್ಕೋತಾರೆ. ರಾಹು ಕುಂಭ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಆಗುತ್ತೆ, ಕೇತು ಸಿಂಹ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವಾಗುತ್ತೆ. ಪ್ರಮುಖವಾಗಿ ಶನಿ, ರಾಹು, ಕೇತು ಮತ್ತು ಗುರುಗ್ರಹ ಯಾವಾಗ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಆಗುತ್ತೆ ಆಗ ಪ್ರತಿಯೊಬ್ಬರ ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಭಾವಗಳಾಗೋದು ನಿಶ್ಚಯ. ಮತ್ತು ಇನ್ನೂ ಕೆಲವೊಬ್ರು ಅನ್ಕೊಂಡ್ಬಿಟ್ಟಿರ್ತಾರೆ, ನಮಗೆ ಗುರುಬಲ ಬಂದಾಗ ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ, ಪ್ರಾಪರ್ಟಿಗಳನ್ನ ಪರ್ಚೇಸ್ ಮಾಡ್ಕೋತೀವಿ, ಕೋಟ್ಯಾಧಿಪತಿಗಳಾಗ್ತೀವಿ ಅಂತ. ಆದರೆ ಶಾಸ್ತ್ರದಲ್ಲಿ ಆ ಥರ ಎಲ್ಲೂ ಉಲ್ಲೇಖ ಇಲ್ಲ. ತಮ್ಮ ವೈಯಕ್ತಿಕವಾದ ಆರೋಸ್ಕೋಪಲ್ಲಿ ಜಾತಕ ವಿಶ್ಲೇಷಣೆ ಮಾಡಿದಾಗ ಆ ಒಂದು ಘಟನೆ ನಡಿಬೇಕು ಅಂತಿದ್ದಾಗ ಈ ಒಂದು ಗುರುಬಲ ಬಂದಾಗ ಶುಭ ಅನುಗ್ರಹ ಆಗುತ್ತೆ. ಒಬ್ಬರ ಜಾತಕದಲ್ಲಿ ವಿವಾಹನೇ ಆಗಬಾರ್ದು ಅಂತಿದ್ದಾಗ ಅವರ ಜೀವನದಲ್ಲಿ ಎಷ್ಟೇ ಗುರುಬಲ ಬಂದಾಗ ಅವ್ರ ವಿವಾಹ ಆಗಲ್ಲ. ಇನ್ನೊಬ್ಬರ ಜಾತಕದಲ್ಲಿ ಅವ್ರಿಗೆ ಸಂತಾನ ಭಾಗ್ಯನೇ ಇರಲ್ಲ, ಅಂದರೆ 5ನೇ ಮನೆ ತುಂಬ ವೀಕ್ ಆಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಅವರಿಗೂ ಅಷ್ಟೇ ಗುರುಬಲ ಎಷ್ಟೇ ಸಲ ಅವ್ರ ಜೀವನದಲ್ಲಿ ಬಂದಾಗ ಮಕ್ಕಳಾಗಲ್ಲ. ಆ ಕಾರಣಕ್ಕೆ ಗುರುಬಲ ಅಂತ ಅನ್ನೋದು 1 ವರ್ಷದವರೆಗೂ ಇರುತ್ತೆ. ಆ ಒಂದು ವರ್ಷದಲ್ಲಿ ತಮ್ಮ ಜಾತಕದಲ್ಲಿ ಆ ಘಟನೆ ನಡೆಯುತ್ತೆ ಅಂತಿದ್ದು ಅದರ ಜೊತೆಗೆ ದಶಾಭುಕ್ತಿಗಳು ಅದಕ್ಕೆ ಸಪೋರ್ಟ್ ಮಾಡಿದಾಗ ಈ ಒಂದು ವರ್ಷ ಅವಧಿ ಗುರುವಿನ ನೇರ ಅನುಗ್ರಹ ಸಿಗುತ್ತೆ, ಗುರುಬಲ ಇರುತ್ತೆ. ಆ ನಿಟ್ಟಿನಲ್ಲಿ ಈಗ 12 ರಾಶಿಗಳಿಗೆ ಈಗ ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಬರುತ್ತಾನೆ. ಅದು ಬಹಳ ವಿಶೇಷವಾಗಿರತಕ್ಕಂಥ ಸ್ಥಾನಮಾನ. ಯಾಕೆಂತಂದರೆ ಗುರು ಪುನರ್ವಸು ನಕ್ಷತ್ರ ಮೊದಲನೆಯ 5 ಡಿಗ್ರಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಬರ್ತಾನೆ, ಎಕ್ಸಾಲ್ಟೇಷನ್ ಪೊಸಿಷನ್ ಅಂತ ಹೇಳ್ತೀವಿ. ಆ ನಿಟ್ಟಿನಲ್ಲಿ ಮೇಷದಿಂದ ಮೀನ ರಾಶಿವರೆಗೂ ಯಾವೆಲ್ಲ ರೀತಿಯಾದ ಜೀವನದಲ್ಲಿ ಬದಲಾವಣೆಗಳಾಗುತ್ತೆ, ಎಲ್ಲ ರಾಶಿಗಳ ಮೇಲೆ ಗುರುಗಳ ಪ್ರಭಾವ ಹೇಗಿರುತ್ತೆ ಅನ್ನೋದ್ರ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದ್ರೆ ಇದರ ಸಂಪೂರ್ಣವಾದ ಮಾಹಿತಿ ಗೊತ್ತಾಗುತ್ತೆ. ಮೇಷರಾಶಿ ಅವರಿಗೆ ಗುರು 9 ಮತ್ತು 12ನೇ ಮನೆ ಅಧಿಪತಿಯಾಗಿ 4ನೇ ಮನೆಯಲ್ಲಿ ಸ್ಥಿತರಾಗಿರೋದ್ರಿಂದ ಅವರಿಗೆ ಕುಟುಂಬದಿಂದ ಎಲ್ಲ ತರಹ ಸಹಾಯ ಸಿಗುತ್ತೆ, ತಂದೆ ತಾಯಿಗಳ ಆಶೀರ್ವಾದ ಸಿಗುತ್ತೆ, ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆಗಳಾಗುತ್ತೆ. ಯಾರೆಲ್ಲ ಉದ್ಯೋಗದಲ್ಲಿ ಇರ್ತೀರಾ ಅವ್ರ ಇನ್ಕ್ರಿಮೆಂಟ್ ಮತ್ತು ಪ್ರಮೋಷನ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಖರ್ಚುಗಳು ಕಮ್ಮಿ ಇರುತ್ತೆ, ಆದಾಯಗಳು ಜಾಸ್ತಿ ಇರುತ್ತೆ. ಟ್ರಾವೆಲಿಂಗ್ಗಳನ್ನ ತುಂಬ ಮಾಡ್ತಾರೆ. 8ನೇ ಮನೆಗೆ ಗುರು ನೇರ ದೃಷ್ಟಿ ಕೊಟ್ಟಿರೋದ್ರಿಂದ ಅವ್ರಿಗೆ ಈ ಒಂದು ಅಕಲ್ಟ್ ಸೈನ್ಸ್ ಅಂತಂದರೆ ಜ್ಯೋತಿಷ್ಯದ ಬಗ್ಗೆ ಮತ್ತು ಈ ಒಂದು ಮಂತ್ರ ಉಚ್ಚಾರಣೆಗಳ ಬಗ್ಗೆ ಹಾಗೂ ಟ್ರಾವೆಲಿಂಗ್ ಬಗ್ಗೆ, ಡಿವೋಷನಲ್ ಬಗ್ಗೆ ಅವ್ರಿಗೆ ಸಾಕಷ್ಟು ಆಸಕ್ತಿ ಬರುತ್ತೆ. ಬಹಳ ದಿನಗಳ ನಂತರ ಅವ್ರಿಗೆ ಮನಃಶಾಂತಿ ಅಂತ ಅನ್ನೋದು ಸಿಗುತ್ತೆ. ಪ್ರಾಪರ್ಟಿಗಳಲ್ಲಿ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡ್ಬೋದಾಗುತ್ತೆ, ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡ್ಬೋದಾಗುತ್ತೆ. ಒಟ್ಟಾರೆಯಾಗಿ ಈ ಒಂದು ಗುರು ಸಂಚಾರದಿಂದ ಮೇಷರಾಶಿ ಅವರಿಗೆ ಕುಟುಂಬದಲ್ಲೂ ಮತ್ತು ಉದ್ಯೋಗದಲ್ಲೂ ಎಲ್ಲ ರೀತಿಯಾದ ಅನುಕೂಲ ಆಗಿಬರುತ್ತೆ. ಆದರೆ ಮೀನರಾಶಿ ಅಂದರೆ 12ನೇ ಮನೆಯಲ್ಲಿ ಶನಿ ಸ್ಥಿತನಾಗಿರೋದ್ರಿಂದ ಅವರು ಪ್ರತಿ ಶನಿವಾರ ಶನೀಶ್ವರ ದೇವಸ್ಥಾನಕ್ಕೆ ಎಲ್ಬತ್ತಿ ಹಚ್ಚೋದು ಮತ್ತು ಶನಿ ಬೀಜಾಕ್ಷರಿ ಮಂತ್ರಗಳನ್ನ ಪಠನೆ ಮಾಡೋದ್ರಿಂದ ಇನ್ನಷ್ಟು ಅವ್ರ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಮುಂದೆ ಬರುವಂತಹ ಎಲ್ಲ ಥರ ಅನುಗ್ರಹ ಆ ದೇವರು ಮಾಡಿಕೊಡ್ತಾನೆ. ವೃಷಭ ರಾಶಿಗೆ ಗುರು ಅಷ್ಟಮಾಧಿಪತಿ ಮತ್ತು ಲಾಭಾಧಿಪತಿಯಾಗಿ 3ನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ತಮ್ಮ ಹಿರಿಯ ಸಹೋದರರಿಂದ ಸಹಾಯ ಸಿಗುತ್ತೆ. ಮಾರ್ಕೆಟಿಂಗ್ ಪ್ರೊಫೆಷನ್ಸಲ್ಲಿ ಯಾರೆಲ್ಲ ಇದ್ದೀರಾ ಅವರಿಗೆ ಒಂದು ಉನ್ನತವಾದ ಸ್ಥಾನಮಾನ ಮತ್ತು ಇನ್ಕ್ರಿಮೆಂಟ್ ಸಿಗುವಂಥ ಆಪರ್ಚುನಿಟಿಗಳು ಸಿಗುತ್ತೆ. ಬೇರೆ ಕಂಪನಿಯಿಂದ ತಮಗೆ ಮಾರ್ಕೆಟಿಂಗ್ ಪ್ರೊಫೆಷನ್ಸಲ್ಲೇ ಒಂದು ಮ್ಯಾನೇಜರ್ ಆಗಿ ಅಥವಾ ಜನರಲ್ ಮ್ಯಾನೇಜರ್ ಆಗಿ ಒಂದು ಆಪರ್ಚುನಿಟಿ ಸಿಗುವಂಥ ಚಾನ್ಸಸ್ ಈ ಒಂದು ಡಿಸೆಂಬರ್ ಅಷ್ಟರಲ್ಲಿ ಆಗುತ್ತೆ. ಮನೆಯಲ್ಲಿ ದೈವತ ಕಾರ್ಯಗಳು ನಡೆಯುತ್ತೆ, ಹೋಮ ಹವನಗಳು ನಡೆಯುತ್ತೆ ಮತ್ತು ದೈವಾನುಗ್ರಹ ಸಂಪೂರ್ಣವಾಗಿ ನಿಮ್ಮ ಮೇಲೆ ಇರುತ್ತೆ. ಯಾರೆಲ್ಲ ಡೈವೋರ್ಸ್ಗೆ ಅಪ್ಲೈ ಮಾಡಿದ್ದೀರಾ ಅವರೆಲ್ಲ ರೀಯೂನಿಯನ್ ಆಗುವಂಥ ಚಾನ್ಸಸ್ಗಳಿರುತ್ತೆ. ಮ್ಯಾರೇಜ್ಗೆ ಯಾರೆಲ್ಲ ಹುಡುಗ ಹುಡುಗಿ ನೋಡ್ತಾ ಇರ್ತೀರಾ ಅವರಿಗೆ ಈ ಒಂದು ಡಿಸೆಂಬರ್ ಅಷ್ಟರಲ್ಲಿ ಮದುವೆ ಸೆಟ್ ಆಗುತ್ತೆ. ಮತ್ತು ತಾವು ಮುಖ್ಯವಾಗಿ ಯಾವುದೇ ಒಂದು ಕಾರ್ಯ ಸಂಪೂರ್ಣವಾಗಿ ಅದು ಮುಗಿಯೋವರೆಗೂ ಯಾರ ಜೊತೆನೂ ಕೂಡ ಅದರ ಬಗ್ಗೆ ಹಂಚ್ಕೋಬಾರ್ದಾಗುತ್ತೆ. ಯಾಕಂದರೆ ವಾಕ್ ದೋಷ ಇರೋದ್ರಿಂದ ತಾವು ಆ ಕಾರ್ಯ ಮುಗಿಯೋಷ್ಟರಲ್ಲಿ ಯಾರಿಗಾರು ಅದರ ಬಗ್ಗೆ ಮಾಹಿತಿ ಕೊಟ್ಟಾಗ ಆ ಕಾರ್ಯ ನಡೆಯಲ್ಲ. ತಾವು ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಜಪ ಪ್ರತಿ ಸಾಯಂಕಾಲ ಅಥವಾ ಬೆಳಗ್ಗೆ ಪ್ರತಿದಿನ ಮಾಡೋದ್ರಿಂದ ತಮ್ಮ ಒಂದು ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನಡೆದು ದೈವಾನುಗ್ರಹ ಸಂಪೂರ್ಣವಾಗಿ ನಿಮ್ಮ ಮೇಲೆ ಅನುಗ್ರಹ ಆಗುತ್ತೆ. ಮಿಥುನ ರಾಶಿಗೆ ಗುರು ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿಯಾಗಿ 2ನೇ ಮನೆಯಲ್ಲಿ ಸ್ಥಿತನಾಗಿರೋದು ಬಹಳ ವಿಶೇಷವಾದ ಪರಿಣಾಮಗಳನ್ನು ಕೊಡುತ್ತೆ. ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ ಗುರುಬಲ ಬಂದಿರುತ್ತೆ. ಈ ಒಂದು ಸಂಚಾರದಿಂದ ಎಲ್ಲ ಮಿಥುನ ರಾಶಿಯವರಿಗೂ ಟೆನ್ಷನ್ ಫ್ರೀ ಆದ ಲೈಫ್ ಸಿಗುತ್ತೆ.
ಮತ್ತು ಕುಟುಂಬದಿಂದ ಅವ್ರಿಗೆಲ್ಲ ತರಹದ ಅನುಕೂಲಗಳು ಮತ್ತು ಸಹಾಯಗಳು ಆಗಿ ಬರುತ್ತೆ. ಜಾಬ್ ಯಾರೆಲ್ಲ ಜಾಬ್ ಮಾಡ್ತಾ ಇರ್ತಾರ ಅಲ್ಲಿ ಅವರಿಗೆ ಅವರ ಒಂದು ಎಫರ್ಟ್ ರೆಕಗ್ನೈಸ್ ಆಗಿ ಸನ್ಮಾನಗಳು ಮತ್ತು ಮರ್ಯಾದೆ ಸಿಗುವಂಥ ಎಲ್ಲ ಚಾನ್ಸಸ್ಗಳಿರುತ್ತೆ. ಅವರ ಹೈಯರ್ ಅಥಾರಿಟೀಸ್ಗಳು ಯಾರು ಇರ್ತಾರೆ ಅವರಿಂದ ಇವರಿಗೆ ಅಪ್ರಿಸಿಯೇಷನ್ ಸಿಗುತ್ತೆ. ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡಬೇಕಂತ ಇರ್ತಾರೆ ಅವರಿಗೆಲ್ಲ ಹೊಸ ಆಪರ್ಚುನಿಟೀಸ್ಗಳು ಹುಡ್ಕೊಂಡು ಬರುತ್ತೆ. ಸಾಲ ಯಾರೆಲ್ಲ ಮಾಡಿರ್ತಾರೆ ಅದೆಲ್ಲ ಈಗ ಕಮ್ಮಿ ಆಗ್ತಾ ಬರುತ್ತೆ. ಹೆಲ್ತಲ್ಲಿ ಸುಧಾರಣೆಗಳು ಆಗಿ ಬರುತ್ತೆ. ಆದರೆ 10ನೇ ಮನೆಯಲ್ಲಿ ಶನಿ ಸ್ಥಿತನಾಗಿರೋದ್ರಿಂದ ಅಂದರೆ ಮೀನ ರಾಶಿಯಲ್ಲಿ ಮಿಥುನ ರಾಶಿಯವರಿಗೆ ಹೊಸದಾಗಿ ಯಾವ್ದಾದ್ರು ಒಂದು ಜಾಬ್ ಆಪರ್ಚುನಿಟೀಸ್ಗಳು ಬಂದಾಗ ಇನಿಷಿಯಲ್ ಆಗಿ ಸ್ಯಾಲ್ರಿ ಅವ್ರಿಗೆ ಕಮ್ಮಿ ಇರುತ್ತೆ. ಆದರೂ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಆ ಜಾಬ್ಗೆ ಸೇರ್ಕೊಂಡಾದ್ಮೇಲಿಂದ ಅವರ ಒಂದು ಎಫರ್ಟ್ ಮತ್ತು ಟ್ಯಾಲೆಂಟ್ನ ರೆಕಗ್ನೈಸ್ ಆಗಿ ಅವರಿಗೆ ಅದೇ ಕಂಪ್ನಿಯಲ್ಲಿ ಒಂದು ಉನ್ನತವಾದ ಭವಿಷ್ಯ ಸಿಗೋದು ಖಂಡಿತ. ಪರಿಹಾರವಾಗಿ ಪ್ರತಿ ಗುರುವಾರ ದಿನ ಗುರು ರಾಘವೇಂದ್ರ ಸ್ವಾಮಿಗಳ ಅವರ ಆರಾಧನೆ ಮಾಡೋದು, ಉಪವಾಸ ವ್ರತ ಮಾಡೋದ್ರಿಂದ ಇನ್ನೂ ಅವರ ಜೀವನದಲ್ಲಿ ಬಹಳಷ್ಟು ಒಳ್ಳೆಯ ವಿಚಾರಗಳನ್ನು ನೋಡ್ಬೋದಾಗುತ್ತೆ. ಕರ್ಕಾಟಕ ರಾಶಿ. ವ್ಯಯಾಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ ಗುರು ತಮ್ಮ ಜನ್ಮ ರಾಶಿಯಲ್ಲೇ ಉಚ್ಚ ಸ್ಥಾನದಲ್ಲಿ ಬಂದಿರತಕ್ಕಂಥದ್ದು ಬಹಳ ಶುಭ ಮತ್ತು ವಿಶೇಷ. ಈ ಒಂದು ಸಂದರ್ಭದಲ್ಲಿ ಯಾರೆಲ್ಲ ಸಂತಾನ ಭಾಗ್ಯ ನೋಡ್ತಾ ಇರ್ತಾರೋ ಅವ್ರಿಗೆಲ್ಲ ದೈವಾನುಗ್ರಹ ಆಗಿ ಬರುತ್ತೆ. ಪೂರ್ವ ಪುಣ್ಯದ ಸಂಪೂರ್ಣವಾದ ಅನುಗ್ರಹ ತಮ್ಮೆಲ್ಲ ಆಶೀರ್ವಾದ ಸಿಗುತ್ತೆ. ಆದರೆ ವ್ಯಯಾಧಿಪತಿಯಾಗಿ ತಮ್ಮ ಜನ್ಮ ರಾಶಿಯಲ್ಲೇ ಗುರು ಬಂದಿರೋದ್ರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡೋದು ಬಹಳ ಮುಖ್ಯ ಆಗಿರುತ್ತೆ. ಮ್ಯಾರೇಜ್ ಲೈಫಲ್ಲಿ ಸ್ವಲ್ಪ ಟೆನ್ಷನ್ಸ್ಗಳಿರುತ್ತೆ, ಬಟ್ ಅದೆಲ್ಲ ಮ್ಯಾನೇಜ್ ಮಾಡ್ಬೋದಾಗುತ್ತೆ. ಮಾತಾದಷ್ಟು ಫ್ಯಾಮಿಲಿಯಲ್ಲಿ ಕಮ್ಮಿ ಮಾಡೋದು ಬಹಳ ಉತ್ತಮ. ಫೈನಾನ್ಷಿಯಲ್ ಸಂಬಂಧಪಟ್ಟಂತೆ ತಮಗೆ ಎಷ್ಟು ಆದಾಯ ಇರುತ್ತೆ ಅಷ್ಟೇ ಖರ್ಚು ಸಹ ಅಷ್ಟೇ ಇರುತ್ತೆ. ಸ್ವಲ್ಪ ಸಾಲ ಮಾಡಬೇಕಾಗತ್ತೆ. ಅದು ಸಾಲ ಮಾಡೋದು ಸಹ ಅದನ್ನು ವ್ಯವಹಾರಕ್ಕಂತ ನೀವು ಸಾಲ ಮಾಡೋದು ಮುಖ್ಯವಾಗಿರತಕ್ಕಂಥ ವಿಷಯ. ಯಾರೆಲ್ಲ ತಮಗೆ ಮಕ್ಕಳು ಇರ್ತಾರೆ ಆ ಒಂದು ಮಕ್ಕಳಿಂದ ಸಂಪೂರ್ಣವಾದ ನಿಮಗೆ ಸಹಕಾರ ಸಿಗುತ್ತೆ. ಹೊಸ ಬಿಸ್ನೆಸ್ ಯಾರೆಲ್ಲ ಮಾಡ್ಬೇಕಂತಿರ್ತೀರ ಅವ್ರಿಗೆ ಹೊಸ ಆಪರ್ಚುನಿಟೀಸ್ಗಳು ಇವಾಗ ಓಪನ್ ಅಪ್ ಆಗುತ್ತೆ. ಮೈಂಡ್ ಕ್ಲಾರಿಟಿ ಇರುತ್ತೆ. ಟ್ರಾವೆಲಿಂಗ್ನ ಮಾಡ್ತೀರಾ. ಎಕ್ಸಿಸ್ಟಿಂಗ್ ಬಿಸ್ನೆಸ್ಸಲ್ಲಿ ಯಾರೆಲ್ಲ ಮಾಡ್ತಾ ಇದ್ದೀರಾ ಅದನ್ನೇ ಕಂಟಿನ್ಯೂ ಮಾಡಿ. ಹೊಸದಾಗಿ ಬ್ರ್ಯಾಂಚ್ ಮಾಡುವಂಥದ್ದು ಈ ಒಂದು ವರ್ಷದವರೆಗೂ ಮಾಡದೇ ಇರೋದು ಉತ್ತಮ. ಪಾರ್ಟ್ನರ್ಶಿಪ್ಪಲ್ಲಿ ಯಾರೆಲ್ಲ ಇರ್ತೀರಾ ಅದರಲ್ಲಿ ಕೆಲವೊಂದು ಮನಸ್ತಾಪಗಳಾಗಿ ಬರುತ್ತೆ. ಆ ಒಂದು ಕಾರಣಕ್ಕೆ ತಾವು ತಮಗೆ ಇರತಕ್ಕಂತಹ ಒಂದು ರೆಸ್ಪಾನ್ಸಿಬಿಲಿಟೀಸ್ಗಳನ್ನ ಕ್ಲಾರಿಟಿಯಿಂದ ಇಟ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಯಾವುದಾದ್ರು ಹೊಸ ಬಿಸ್ನೆಸ್ ತಾವುಗಳು ಮಾಡಿದಾಗ ಅದರ ಸಂಪೂರ್ಣವಾದ ಜವಾಬ್ದಾರಿ ತಾವೇ ತಗೋಬೇಕಾಗತ್ತೆ. ಭಾಗ್ಯಾಧಿಪತಿನೇ ನಿಮ್ಮ ಒಂದು ರಾಶಿ ಸ್ಥಿತನಾಗಿರೋದ್ರಿಂದ ಪ್ರತಿಯೊಂದು ವ್ಯವಹಾರದ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಇರೋದು ಬಹಳ ಮುಖ್ಯ ಆಗುತ್ತೆ. ಪರಿಹಾರವಾಗಿ ಸ್ಕಂದ ಷಷ್ಠಿ ಕವಚನ ಪ್ರತಿದಿನ ಸಾಯಂಕಾಲ ಪಠನೆ ಮಾಡೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇದರಿಂದ ಗುರುವಿನ ನೇರ ಅನುಗ್ರಹ ತಮ್ಮ ಮೇಲೆ ಶುಭಕರವಾಗಿ ಪರಿಣಾಮ ಬೀರುತ್ತೆ. ಸಿಂಹರಾಶಿ. ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ಗುರು 12ನೇ ಮನೆಯಲ್ಲಿ ಅಂದರೆ ವ್ಯಯಸ್ಥಾನದಲ್ಲಿ ಬಂದಿರೋದ್ರಿಂದ ಸಿಂಹರಾಶಿಯವರು ತಮ್ಮ ಕುಟುಂಬ ಸದಸ್ಯರ ಆರೋಗ್ಯ ಬಗ್ಗೆ ಗಮನ ಕೊಡೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ರೆಗ್ಯುಲರ್ ಎಕ್ಸಸೈಸ್ ಮಾಡೋದು, ಆ್ಯಕ್ಟಿವ್ ಇಂದ ಇರೋದು ಬಹಳ ಮುಖ್ಯ ಆಗಿರುತ್ತೆ. ಆದಷ್ಟು ಸ್ಪೈಸಿ ಫುಡ್ಗಳನ್ನ ಅವಾಯ್ಡ್ ಮಾಡೋದು. ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಬೈಕ್ ರೈಡ್ಸ್ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾರೆಲ್ಲ ಫಾರಿನ್ ಕಂಟ್ರೀಸ್ಗಳಿಗೆ ಅಪ್ಲೈ ಮಾಡಿ ಅಥವಾ ಫಾರಿನ್ ಪ್ಲೇಸಸ್ಗಳಲ್ಲಿ ನಾನು ರೀಲೊಕೇಟ್ ಆಗಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ ಅವರಿಗೆಲ್ಲ ಇವಾಗ ಜಾಬ್ ಆಪರ್ಚುನಿಟಿಗಳು ಸಿಗುತ್ತೆ. ತಾವು ಇರತಕ್ಕಂಥ ಸ್ಥಾನದಿಂದ ಬೇರೆ ಒಂದು ಸ್ಥಳದಲ್ಲಿ ವಾಸ ಆಗೋತಕ್ಕಂತಹ ಎಲ್ಲ ಚಾನ್ಸಸ್ಗಳಿರುತ್ತೆ. ಆದಾಯ ಕಮ್ಮಿ ಇರುತ್ತೆ, ಖರ್ಚುಗಳು ಜಾಸ್ತಿ ಇರುತ್ತೆ. ಆ ಒಂದು ಕಾರಣಕ್ಕೆ ತಾವು ಯಾವುದೇ ಇನ್ವೆಸ್ಟ್ಮೆಂಟ್ ಈ ಒಂದು ವರ್ಷದವರೆಗೂ ಮಾಡದೇ ಇರೋದು ಉತ್ತಮ. ಈ ಒಂದು ಗೋಲ್ಡ್ ಮತ್ತು ರಿಯಲ್ ಎಸ್ಟೇಟಲ್ಲಿ ತಾವು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವರ್ಷದವರೆಗೂ ಇನ್ವೆಸ್ಟ್ಮೆಂಟ್ ಮಾಡಬಾರದು. ಪರಿಹಾರವಾಗಿ ಕಾಲಭೈರವ ದೇವರ ಅನುಗ್ರಹ ಪಡ್ಕೊಳ್ಳೋದು, ಕಾಲಭೈರವ ಅಷ್ಟಕಮಗಳನ್ನ ಪ್ರತಿದಿನ ಪಠನೆ ಮಾಡೋದ್ರಿಂದ ದೈವಾನುಗ್ರಹ ತಮಗೆ ಸಂಪೂರ್ಣವಾಗಿ ಲಭಿಸುತ್ತೆ. ಕನ್ಯಾ ರಾಶಿ. 4 ಮತ್ತು 7ನೇ ಮನೆ ಅಧಿಪತಿಯಾಗಿ ಲಾಭಸ್ಥಾನದಲ್ಲಿ ಅಂದರೆ 11ನೇ ಮನೆಯಲ್ಲಿ ಗುರು ಬಂದಿರೋದು ಬಹಳ ವಿಶೇಷವಾದ ಫಲಗಳನ್ನು ಕನ್ಯಾ ರಾಶಿಯವರಿಗೆ ಅನುಗ್ರಹ ಮಾಡಿರುತ್ತೆ. ಗುರುಬಲ ಇದೆ. ಯಾರೆಲ್ಲ ಸಂತಾನ ಬಗ್ಗೆ ಎದುರು ನೋಡ್ತಾ ಇರ್ತೀರ ಅವ್ರಿಗೆಲ್ಲ ದೈವಾನುಗ್ರಹ ಪ್ರಾಪ್ತಿಯಾಗುತ್ತೆ. ಬಹುದಿನದಿಂದ ಇರತಕ್ಕಂಥ ಕನಸುಗಳು ಈ ಒಂದು ವರ್ಷ ಅವಧಿಯಲ್ಲಿ ಅಂದರೆ ಗುರುಬಲ ಇರುವಂಥ ಸಂದರ್ಭದಲ್ಲಿ ತಮಗೆ ಅವೆಲ್ಲ ನೆನಸಾಗುತ್ತೆ. ಉದ್ಯೋಗದಲ್ಲಿ ಇನ್ಕ್ರಿಮೆಂಟ್ ಮತ್ತು ಪ್ರಮೋಷನ್ಸ್ಗಳು ಸಿಗುತ್ತೆ. ವ್ಯಾಪಾರಸ್ಥರು ಯಾರೆಲ್ಲ ಇರ್ತಾರೆ ಅವರಿಗೆ ಹೊಸ ಬಿಸ್ನೆಸ್ ಆಪರ್ಚುನಿಟೀಸ್ಗಳು ಓಪನ್ ಅಪ್ ಆಗುತ್ತೆ. ಮ್ಯಾರೇಜಲ್ಲಿ ಯಾರೆಲ್ಲ ಡೈವರ್ಸ್ ಅಪ್ಲೈ ಮಾಡಿರ್ತೀರಾ ಅಥವಾ ಯಾರೆಲ್ಲ ಬೇರೆ ಇರ್ತೀರಾ ಅವ್ರಿಗೆಲ್ಲ ಮನಸ್ತಾಪಗಳೆಲ್ಲ ಹೋಗಿ ರಿಯೂನಿಯನ್ ಆಗುವಂತಹ ಎಲ್ಲ ಥರ ಚಾನ್ಸಸ್ಗಳು ಇರುತ್ತೆ. ದೈವಾನುಗ್ರಹ ತಮ್ಮ ಮೇಲೆ ಸಂಪೂರ್ಣವಾಗಿ ಪ್ರಾಪ್ತಿಯಾಗಿರುತ್ತೆ. ಯಾರೆಲ್ಲ ಸ್ಟಾಕ್ಸ್ ಮತ್ತು ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ಗಳು ಮಾಡಿರ್ತೀರ ತಮಗೆ ಅತಿ ಹೆಚ್ಚಾದ ಪ್ರಾಫಿಟ್ಗಳು ಸಿಗುತ್ತೆ. ಟೆನ್ಷನ್ ಫ್ರೀ ಲೈಫ್ ಸಿಗುತ್ತೆ. ಆರೋಗ್ಯದಿಂದ ಸುಧಾರಣೆಗಳಾಗುತ್ತೆ. ಕುಟುಂಬಸ್ಥರಿಂದ ಸಂಪೂರ್ಣವಾದ ಸಹಾಯ ತಮಗೆ ಲಭಿಸುತ್ತೆ. ಪರಿಹಾರವಾಗಿ ಗುರು ರಾಘವೇಂದ್ರ ಸ್ವಾಮಿಯವರ ಮಂತ್ರ ಪಠನೆ ಮಾಡೋದು, ಗುರುವಾರ ದಿನ ಉಪವಾಸ ಮಾಡೋದ್ರಿಂದ ಇನ್ನಷ್ಟು ತಾವು ಸುಖಮಯವಾದ ಜೀವನನ ಈ ಒಂದು ವರ್ಷ ಅವಧಿಯಲ್ಲಿ ತಾವು ಮಾಡ್ಬೋದಾಗತ್ತೆ. ತುಲಾರಾಶಿ. 3ನೇ ಮನೆ ಮತ್ತು 6ನೇ ಮನೆ ಅಧಿಪತಿಯಾಗಿ ಗುರುಗ್ರಹ 10ನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ತಮಗೆ ಈ ಒಂದು ವರ್ಷ ಅವಧಿಯಲ್ಲಿ
ಅತಿ ಹೆಚ್ಚು ಆದಾಯ ಇರುತ್ತೆ ಮತ್ತು ಅತಿ ಹೆಚ್ಚು ಖರ್ಚು ಸಹ ಇರುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಸಾಲ ತಾವು ಮಾಡಲ್ಲ, ಇರತಕ್ಕಂಥ ಸಾಲ ಕಡಿಮೆ ಆಗ್ತಾ ಬರುತ್ತೆ. ಆರೋಗ್ಯ ಸುಧಾರಣೆಗಳು ಹಾಗೆ ಬರುತ್ತೆ. ತಮ್ಮ ಕೆರಿಯರ್ ಆಪರ್ಚುನಿಟೀಸ್, ಯಾರೆಲ್ಲ ಇವಾಗ ಉದ್ಯೋಗ ಮಾಡ್ತಾ ಇರ್ತೀರಾ ಆ ಒಂದು ಕಂಪ್ನಿಲಿ ತಮಗೆ ಇನ್ನಷ್ಟು ರೆಸ್ಪಾನ್ಸಿಬಿಲಿಟೀಸ್ಗಳನ್ನ ಕೊಡ್ತಾರೆ, ಇನ್ನಷ್ಟು ತಮಗೆ ಜವಾಬ್ದಾರಿಗಳು ಇರುತ್ತೆ. ಆದರೆ ಅಷ್ಟೇ ನಿಮಗೆ ಟೆನ್ಷನ್ ಸಹ ಇರುತ್ತೆ. ಎಷ್ಟೇ ಟೆನ್ಷನ್ ಇದ್ರೂ ತಾವು ಮ್ಯಾನೇಜ್ ಮಾಡುವಂತಹ ಒಂದು ಸ್ಥಿತಿಯಲ್ಲಿ ಇರ್ತೀರಾ. ಕುಟುಂಬಸ್ಥರಲ್ಲಿ ಯಾರಿಗೆಲ್ಲ ಮನಸ್ತಾಪಗಳಿದ್ರೆ ಅಂತ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೇ ಇದ್ರೂ ಸಹ ಅವೆಲ್ಲ ಇವಾಗ ರಿಯೂನಿಯನ್ ಆಗುತ್ತೆ. ಎಲ್ಲ ಮನಸ್ತಾಪಗಳು ಬೇರೆ ಬೇರೆ ಆಗಿ ಬರುತ್ತೆ. ಯಾರೆಲ್ಲ ವ್ಯಾಪಾರಸ್ಥರು ಮಾಡ್ತಾ ಇರ್ತೀರ, ತಮಗೆ ಹಲವಾರು ಅನ್ಪ್ರಾಫಿಟಬಲ್ ಬ್ರಾಂಚಸ್ಗಳಿದ್ರೆ ಅದೆಲ್ಲ ಇವಾಗ ಶಟ್ ಡೌನ್ ಆಗುತ್ತೆ. ಕ್ಲಾರಿಟಿ ಆಫ್ ಮೈಂಡ್ ಸಿಗುತ್ತೆ. ಯಾವುದ್ರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಯಾವುದ್ರಲ್ಲಿ ನಾನು ಮಾಡಬಾರ್ದು ಅಂತ ಅನ್ನೋದು ತುಲಾರಾಶಿಯವರಿಗೆ ಇವಾಗ ಡಿಸಿಷನ್ ತೊಗೊಳ್ಳೋದ್ರಲ್ಲಿ ಬಹಳ ಆ್ಯಕ್ಯುರೇಟ್ ಆಗಿರ್ತಾರೆ. ಯಾವುದೇ ಕಾರಣಕ್ಕೂ ಹೊಸ ಬಿಸ್ನೆಸ್ ಇವಾಗ 1 ವರ್ಷದವರೆಗೂ ಮಾಡೋದು ಬೇಡ. ಮತ್ತು ಯಾರೆಲ್ಲ ಉದ್ಯೋಗದಲ್ಲಿ ಇವಾಗಿದ್ದೀರಾ ಅದೇ ಒಂದು ಉದ್ಯೋಗ ಕಂಪ್ನಿಯಲ್ಲೇ ತಾವು ಕಂಟಿನ್ಯೂ ಆಗೋದು ಬಹಳ ಮುಖ್ಯ ಆಗಿರುತ್ತೆ. ಪ್ರತಿಯೊಂದು ಡಿಸಿಷನ್ನ ತೊಗೊಳ್ಳೋಕ್ಕಿಂತ ಮುಖ್ಯವಾಗಿ ಅದನ್ನು ಡಬಲ್ ಚೆಕ್ ಮಾಡೋದು, ಕ್ರಾಸ್ ಚೆಕ್ ಮಾಡೋದು ಬಹಳ ಮುಖ್ಯ ಆಗಿರುತ್ತೆ. ಪರಿಹಾರವಾಗಿ ಶನೀಶ್ವರ ಬೀಜ ಮಂತ್ರನ ಪಠನೆ ಮಾಡೋದು, ಮಂಗಳವಾರ ಮತ್ತು ಶನಿವಾರದ ದಿನ ಆಂಜನೇಯ ಸ್ವಾಮಿಗೆ ಎಳ್ಳುಬತ್ತಿ ಹಚ್ಚೋದು ಬಹಳ ವಿಶೇಷವಾದ ಅನುಗ್ರಹನ ತಮಗೆ ಪ್ರಾಪ್ತಿಯಾಗುತ್ತೆ. ವೃಶ್ಚಿಕ ರಾಶಿ, ಧನಾಧಿಪತಿ ಮತ್ತು ಪಂಚಮಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿ ಗುರು ಬಂದಿರೋದು ಬಹಳ ಶುಭಕರ. ಈ ಒಂದು ಸಂದರ್ಭದಲ್ಲಿ ಶೇರ್ಸ್ ಮತ್ತು ಸ್ಟಾಕ್ಸಲ್ಲಿ ಅತಿ ಹೆಚ್ಚಾದ ಪ್ರಾಫಿಟ್ಗಳು ಸಿಗುತ್ತೆ. ಸಂತಾನ ಭಾಗ್ಯ ನೋಡುವಂಥವ್ರಿಗೆ ದೈವಾನುಗ್ರಹ ಸಿಗುತ್ತೆ. ಯಾರೆಲ್ಲ ಮ್ಯಾರೇಜ್ಗೆ ಪ್ರಯತ್ನ ಪಡ್ತಾ ಇರ್ತೀರ ಈ ಒಂದು ವರ್ಷ ಗುರುಬಲ ಸಂದರ್ಭದಲ್ಲಿ ತಮಗೆ ಮ್ಯಾರೇಜ್ ಫಿಕ್ಸ್ ಆಗುತ್ತೆ. ಹೊಸ ಬಿಸ್ನೆಸ್ ಆಪರ್ಚುನಿಟೀಸ್ಗಳು ಸಿಗುತ್ತೆ. ತಾವು ಮಾಡುವಂಥ ವ್ಯವಹಾರಗಳಲ್ಲಿ ಅತಿ ಹೆಚ್ಚು ಲಾಭಗಳು ಸಿಗುತ್ತೆ. ಫ್ಯಾಮಿಲಿ, ಫ್ರೆಂಡ್ಸ್ ಮತ್ತು ಸೊಸೈಟಿಯಲ್ಲಿ ತಮಗೆ ಮರ್ಯಾದೆ ಸಿಗುತ್ತೆ. ತಾವು ಮಾಡುವಂಥ ಉದ್ಯೋಗ ಸ್ಥಾನದಲ್ಲಿ ತಮ್ಮ ಒಂದು ಎಫರ್ಟ್ ಮತ್ತು ತಮ್ಮ ಒಂದು ಟ್ಯಾಲೆಂಟ್ನ ರೆಕಗ್ನೈಸ್ ಆಗಿ ತಮ್ಮ ಹೈಯರ್ ಅಥಾರಿಟೀಸಿಂದ ತಮಗೆ ಸನ್ಮಾನಗಳು ಮತ್ತು ಅಪ್ರಿಸಿಯೇಷನ್ಸ್ಗಳು ಸಿಗುತ್ತೆ. ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ಗಳನ್ನ ಮಾಡ್ತೀರಾ, ಫಾರಿನ್ ಟ್ರಾವೆಲ್ಗಳನ್ನ ಮಾಡ್ತೀರಾ. ಟೆಂಪಲ್ ರನ್ ಅಂತಂದರೆ ಎಲ್ಲ ಆಧ್ಯಾತ್ಮಿಕ ಸಂಬಂಧಪಟ್ಟಂತಹ ದೇವಸ್ಥಾನಗಳಿಗೆ ಹೋಗ್ತಾರೆ, ದೈವಾನುಗ್ರಹಗಳನ್ನ ಪಡ್ಕೋತೀರಾ. ಇಷ್ಟು ವರ್ಷ ತಮಗೆ ಏನು ಕ್ಲಾರಿಟಿ ಆಫ್ ಥಾಟ್ ಇರಲಿಲ್ಲ, ಇವಾಗ ಆ ಒಂದು ಕ್ಲಾರಿಟಿ ಆಫ್ ಥಾಟ್ ಕ್ಲಿಯರ್ ಅಪ್ ಆಗುತ್ತೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಗುರು ಸಂಚಾರದಿಂದ ಎಲ್ಲ ತರಹದ ಶುಭಗಳು ಆಗ್ಬರುತ್ತೆ. ಪರಿಹಾರವಾಗಿ ಗುರು ರಾಘವೇಂದ್ರ ಸ್ವಾಮಿ ಅವರ ಅನುಗ್ರಹ ಪಡ್ಕೊಳ್ಳೋದು, ಮಂತ್ರಾಲಯಕ್ಕೆ ಈ ಒಂದು ನವೆಂಬರ್ ಮತ್ತು ಮಾರ್ಚ್ ತಿಂಗಳಲ್ಲಿ ಹೋಗಿ ಬರೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಧನುಸು ರಾಶಿ, ರಾಶ್ಯಾಧಿಪತಿ ಮತ್ತು ಸುಖಾಧಿಪತಿಯಾಗಿ ಗುರು 8ನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ, ಅಂದರೆ ಕಟಕ ರಾಶಿಯಲ್ಲಿ ಬಂದಿರೋದ್ರಿಂದ ಧನುಸು ರಾಶಿಯವರಿಗೆ ಕುಟುಂಬದ ಸಹಾಯ ಸಿಗುತ್ತೆ. ಕುಟುಂಬಸ್ಥರ ಸಂಪೂರ್ಣವಾದ ಸಪೋರ್ಟ್ ತಮಗೆ ಆಗಿ ಬರುತ್ತೆ. ಮತ್ತು ಕೆಲವೊಂದು ತಿಂಗಳಿಂದ ಧನುಸು ರಾಶಿಯವರಿಗೆ ಕ್ಲಾರಿಟಿ ಆಫ್ ಥಾಟ್ ಇರಲ್ಲ ಮತ್ತು ಫ್ಯೂಚರ್ ಬಗ್ಗೆ ಅನ್ಸರ್ಟನಿಟಿ ಕಾಡ್ತಾ ಇರುತ್ತೆ. ಅದು ಇನ್ಮೇಲೆ ತಾವು ಫ್ಯೂಚರ್ ಹೇಗಿರಬೇಕು, ನಾನು ಏನು ಮಾಡ್ಬೋದು ಏನು ಮಾಡಬಾರ್ದು ಅಂತ ಅನ್ನೋದು ಸೆಲ್ಫ್ ಗೈಡ್ ಆಗಿರ್ತೀರ. ಮೈಂಡ್ ಫ್ರೀ, ಟೆನ್ಷನ್ ಫ್ರೀ ಆದ ಮೈಂಡ್ ಇರುತ್ತೆ. ಸ್ಟ್ರೆಸ್ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಹೊಸ ಬಿಸ್ನೆಸ್ ಆಪರ್ಚುನಿಟೀಸ್ಗಳು ಓಪನ್ ಅಪ್ ಆಗುತ್ತೆ. ಮತ್ತು ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ಸ್ಗಳು ಈ ಒಂದು ವರ್ಷ ಅವಧಿಯಲ್ಲಿ ಧನುಸು ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಆರೋಗ್ಯದಲ್ಲಿ ಸುಧಾರಣೆಗಳಾಗಿ ಬರುತ್ತೆ. ಯಾರೆಲ್ಲ ಉದ್ಯೋಗ ಮಾಡ್ತಾ ಇರ್ತಾರೋ ಅವರಿಗೆ ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ಅಂದರೆ ಪಾರ್ಟ್ ಟೈಮ್ ಜಾಬ್ ಮಾಡುವಂಥ ಕೆಲವೊಂದು ಆಪರ್ಚುನಿಟೀಸ್ಗಳು ತಮಗೆ ಆಗಿಬರುತ್ತೆ. ಇದರಲ್ಲಿ ಪ್ರಮುಖವಾಗಿ ತಾವು ಯಾವ್ದಾರ ಸ್ವಂತ ಬಿಸ್ನೆಸ್ ಮಾಡಬೇಕಂತಂದಾಗ ಪಾರ್ಟ್ನರ್ಶಿಪ್ಪಿಂದ ಇನಿಷಿಯಲಲ್ಲಿ ಸ್ಟಾರ್ಟ್ ಮಾಡೋದು ಬಹಳ ಮುಖ್ಯ ಆಗಿರುತ್ತೆ. ಯಾಕೆ ಅಂತಂದರೆ ತಮ್ಮ ರಾಶ್ಯಾಧಿಪತಿ 8ನೇ ಮನೆಯಲ್ಲಿ ಇರೋದ್ರಿಂದ ತಾವೇ ಓನ್ ಆಗಿ ಏನಾದ್ರು ಬಿಸ್ನೆಸ್ ಮಾಡಿದ್ರೆ ಅದರಿಂದ ಲಾಸ್ ಆಗುತ್ತೆ. ಬೇರೊಬ್ಬರ ಒಂದು ಸಹಾಯ ತಗೊಂಡು ತಾವು ಸ್ಟಾರ್ಟ್ ಮಾಡೋದ್ರಿಂದ ಫ್ಯೂಚರ್ ಅವರಿಗೆ ತುಂಬ ಚೆನ್ನಾಗಿರುತ್ತೆ. ಪರಿಹಾರವಾಗಿ ಗುರು ರಾಘವೇಂದ್ರ ಸ್ವಾಮಿ ಅವರ ಅನುಗ್ರಹ ಪಡ್ಕೊಳ್ಳೋದು, ಗುರುವಾರದ ದಿನ ರಾಘವೇಂದ್ರ ಸ್ವಾಮಿ ಅವರ ಬೀಜಾಕ್ಷರಿ ಮಂತ್ರಗಳನ್ನು 108 ಬಾರಿ ಪಠನೆ ಮಾಡೋದ್ರಿಂದ ತಮಗೆ ಎಲ್ಲ ತರಹದ ದೈವಾನುಗ್ರಹ ಆಗಿಬರುತ್ತೆ. ಮಕರ ರಾಶಿ, ಮಕರ ರಾಶಿಯವರಿಗೆ ಗುರು 7ನೇ ಮನೆಯಲ್ಲಿ ಸ್ಥಿತನಾಗಿರೋದು ಬಹಳ ವಿಶೇಷ. ಈ ಒಂದು ಸಂದರ್ಭದಲ್ಲಿ ಯಾರೆಲ್ಲ ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ವಿವಾಹ ಆಗಿಬರುತ್ತೆ. ಯಾರೆಲ್ಲ ಕೋರ್ಟಲ್ಲಿ ಕೇಸ್ಗಳಿರುತ್ತೆ ಅದೆಲ್ಲ ನಿಮ್ಮ ಪರವಾಗಿ ತಾವು ಜಯ ಆಗುತ್ತೆ. ಮತ್ತು ಕೆಲವೊಬ್ಬರು ಮಕರ ರಾಶಿಯವರ ಜೀವನದಲ್ಲಿ ಒಬ್ಬ ಸ್ಪಿರಿಚುವಲ್ ಪರ್ಸನ್ ಎಂಟ್ರಿ ಆಗ್ತಾರೆ. ಆ ಒಬ್ಬ ವ್ಯಕ್ತಿ ಬಂದಾದ್ಮೇಲಿನ ತಮ್ಮ ಇಡೀ ಜೀವನ ಬದಲಾವಣೆ ಆಗಿಬರುತ್ತೆ. ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅದರಲ್ಲೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಾರು ಮಾಡ್ತಾ ಇರ್ತೀರ ಅವ್ರಿಗೆಲ್ಲ ಲಾಭ ಸಿಗುತ್ತೆ. ಹೊಸ ಬಿಸ್ನೆಸ್ ಆಪರ್ಚುನಿಟೀಸ್ಗಳು ಓಪನ್ ಅಪ್ ಆಗುತ್ತೆ. ಫ್ಯಾಮಿಲಿ ಮತ್ತು ಸೊಸೈಟಿಯಲ್ಲಿ ತಮಗೆ ಮರ್ಯಾದೆ ಸಿಗುತ್ತೆ. ತಮ್ಮ ಒಂದು ಎಫರ್ಟ್ನ ಹೈಯರ್ ಅಥಾರಿಟೀಸ್ಗಳು ರೆಕಗ್ನೈಸ್ ಮಾಡಿ ತಮಗೆ ಇನ್ಕ್ರಿಮೆಂಟ್ ಮತ್ತು ಪ್ರಮೋಷನ್ಸ್ಗಳನ್ನ ಮಾಡಿಕೊಡ್ತಾರೆ. ಆರೋಗ್ಯ ಸುಧಾರಣೆಗಳಾಗುತ್ತೆ. ವೈವಾಹಿಕ ಜೀವನ ತುಂಬ ಚೆನ್ನಾಗಿರುತ್ತೆ. ನ್ಯೂ ಸ್ಟಾರ್ಟಪ್ ಯಾರೆಲ್ಲ ಮಾಡಬೇಕಂತಿರ್ತಾರೆ ಇದು ಅವರಿಗೆ ಶುಭ ಸಂದರ್ಭ. ಲೀಗಲ್ ಕಾಂಟ್ರಾಕ್ಟ್ಸ್ಗಳನ್ನ ಯಾರೆಲ್ಲ ಮಾಡ್ಕೋತೀರೋ ಅದರಿಂದ ತಮಗೆ ಲಾಭ ಆಗಿಬರುತ್ತೆ. ಪರಿಹಾರವಾಗಿ ಮಂಗಳೂರಿನ ಕಟೀಲು ದುರ್ಗಾ ಪರಮೇಶ್ವರಿ ದೇವರನ್ನ ಆಶೀರ್ವಾದ ತಗೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಕುಂಭರಾಶಿ, ಧನಾಧಿಪತಿ ಮತ್ತು ಲಾಭಾಧಿಪತಿಯಾಗಿ ಗುರು 6ನೇ ಮನೆಯಲ್ಲಿ ಬಂದಿರೋದ್ರಿಂದ ಕುಂಭರಾಶಿಯವರಿಗೆ ಆರೋಗ್ಯದಲ್ಲಿ ಸುಧಾರಣೆ ಆಗಿಬರುತ್ತೆ.
ಸಾಲಗಳು ಕಮ್ಮಿ ಆಗ್ತಾ ಬರುತ್ತೆ. ವರ್ಕ್ ಟೆನ್ಷನ್ಸ್ ಇರುತ್ತೆ. ಯಾಕಂತ ಇನ್ಮೇಲೆ ತಾವು ಉದ್ಯೋಗ ಮಾಡತಕ್ಕಂಥ ಸ್ಥಳದಲ್ಲಿ ಅಡಿಷ್ನಲ್ ಆಗಿ ತಮಗೆ ಜವಾಬ್ದಾರಿಗಳನ್ನ ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ತಮಗೆ ವರ್ಕ್ ಟೆನ್ಷನ್ ಮತ್ತು ಸ್ಟ್ರೆಸ್ ಇರುತ್ತೆ. ಆದರೆ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಬೋದಾಗುತ್ತೆ. ವೈರಿಗಳ ವಿರುದ್ಧ ತಮಗೆ ಜಯ ಸಿಗುತ್ತೆ. ಹೊಸ ಬಿಸ್ನೆಸ್ ಆಪರ್ಚುನಿಟೀಸ್ ಯಾರೆಲ್ಲ ನೋಡ್ತಾ ಇರ್ತೀರೋ ಅವ್ರಿಗೆಲ್ಲ ಓಪನ್ ಅಪ್ ಆಗುತ್ತೆ. ಆದರೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಕೆಲವೊಂದು ಡಿಸಿಷನ್ಸ್ಗಳನ್ನ ಯೋಚನೆ ಮಾಡಿ ತೊಗೋಬೇಕಾಗತ್ತೆ. ಯಾಕಂದರೆ 6ರಲ್ಲಿ ಗುರು ಬಂದಿರೋದ್ರಿಂದ ತಾವು ಸಾಲ ಮಾಡಿ ತುಂಬ ಅತಿ ಹೆಚ್ಚಾದ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅದಕ್ಕೆ ತಕ್ಕಂಥ ಪ್ರಾಫಿಟ್ಸ್ ನಮಗೆ ಸಿಗಲ್ಲ. ಅವಾಗ ಲಾಸ್ ಮಾಡ್ಕೋಬೇಕಾಗತ್ತೆ. ಅದೊಂದು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಉದ್ಯೋಗ ಸಂಬಂಧಪಟ್ಟಂತೆ ಕೆಲವೊಂದು ಸಲ ಟ್ರಾವೆಲ್ ಮಾಡಬೇಕಾಗತ್ತೆ. ಆ ಒಂದು ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಪರಿಹಾರವಾಗಿ ಗುರು ರಾಘವೇಂದ್ರ ಸ್ವಾಮಿಗಳನ್ನ ಅನುಗ್ರಹ ಪಡ್ಕೊಳ್ಳೋದು, ಪ್ರತಿ ಗುರುವಾರ ದಿನ ಸಾಯಂಕಾಲ ರಾಯರ ಮಠಕ್ಕೆ ಹೋಗೋದು ಬಹಳ ಮುಖ್ಯ ಆಗಿರುತ್ತೆ ಈ ಒಂದು ವರ್ಷ ಅವಧಿಯಲ್ಲಿ. ಮೀನರಾಶಿ ರಾಶಿಯಾಧಿಪತಿ ಮತ್ತು ದಶಮಾಧಿಪತಿಯಾಗಿ ಪಂಚಮ ಸ್ಥಾನದಲ್ಲಿ ಅಂದರೆ ಕಟಕ ರಾಶಿಯಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಬಂದಿರೋದು ಬಹಳ ವಿಶೇಷವಾದ ಅನುಗ್ರಹ ಮೀನರಾಶಿಯವರಿಗೆ ಪ್ರಾಪ್ತಿಯಾಗಿರುತ್ತೆ. ಕಟಕ ರಾಶಿಯಿಂದ 9ನೇ ಮನೆ, 11ನೇ ಮನೆ ಮತ್ತು 1ನೇ ಮನೆಗೆ ಅಂದರೆ ನಿಮ್ಮ ರಾಶಿಗೆ ರಾಶಿಯಾಧಿಪತಿನ ದೃಷ್ಟಿ ಕೊಟ್ಟಿರೋದು ಬಹಳ ವಿಶೇಷ. ಗುರುಬಲ ಬಂದಿರುತ್ತೆ ಈ ಒಂದು ವರ್ಷದಲ್ಲಿ. ಈ ಒಂದು ಸಂದರ್ಭದಲ್ಲಿ ಯಾರಿಗೆಲ್ಲ ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ವಿವಾಹ ಆಗುತ್ತೆ. ಸಂತಾನ ಬಗ್ಗೆ ಎದುರು ನೋಡ್ತಾ ಇರೋರಿಗೆ ಒಳ್ಳೆ ರೀತಿಯಲ್ಲಿ ಆಗಿಬರುತ್ತೆ. ಪ್ರಾಪರ್ಟೀಸ್ಗಳನ್ನ ಪರ್ಚೇಸ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಯಾರೆಲ್ಲ ಇರ್ತಾರೋ ಅವ್ರಿಗೆ ಇದೊಂದು ಒಳ್ಳೆಯ ಸಂದರ್ಭ ಆಗಿರುತ್ತೆ. ಶೇರ್ಸ್ ಮತ್ತು ಸ್ಟಾಕ್ಸಲ್ಲಿ ಅತಿ ಹೆಚ್ಚು ಲಾಭ ಸಿಗುತ್ತೆ. ಯಾರೆಲ್ಲ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡ್ತಾ ಇರ್ತೀರ ಅವ್ರಿಗೆಲ್ಲ ಹೊಸ ಬಿಸ್ನೆಸ್ ಆಪರ್ಚುನಿಟೀಸ್ಗಳು ಮತ್ತು ಹೊಸ ಪ್ರಾಜೆಕ್ಟ್ಗಳು ತಮಗೆ ಹುಡ್ಕೊಂಡು ಬರುತ್ತೆ. ಉದ್ಯೋಗಸ್ಥರು ಯಾರೆಲ್ಲ ಇರ್ತೀರ ಅವರಿಗೆ ತಮ್ಮ ಒಂದು ಟ್ಯಾಲೆಂಟ್ ಮತ್ತು ಎಫರ್ಟ್ನ ರೆಕಗ್ನೈಸ್ ಮಾಡಿ ಖಂಡಿತವಾಗೂ ಪ್ರಮೋಷನ್ಸ್ಗಳು ಅಥವಾ ಇನ್ಕ್ರಿಮೆಂಟ್ಗಳು ತಮಗೆ ಆಗಿ ಬರುತ್ತೆ. ಬೇರೆ ಒಂದು ಕಂಪ್ನಿಲಿ ತಾವು ಜಾಬ್ ಅಪ್ಲೈ ಮಾಡಿದಾಗಲೂ ಸಹ ಉನ್ನತವಾದ ಸ್ಥಾನಮಾನಗಳು ತಮಗೆ ಲಭಿಸುತ್ತೆ. ಈ ಒಂದು ಕೆಲವು ಜನವರಿಯಿಂದ ಈ ಒಂದು ಮೇವರೆಗೂ ಕೆಲವೊಂದು ಮೀನರಾಶಿಯವರಿಗೆ ಅತಿ ಹೆಚ್ಚು ಟೆನ್ಷನ್ಸ್ಗಳಿತ್ತು. ಯಾಕಂತಂದರೆ ಈಗ ಅವ್ರಿಗೆ 7.5 ರನ್ನಿಂಗಲ್ಲಿದೆ. ಜನ್ಮ ರಾಶಿಯಲ್ಲೇ ಶನಿ ಇದ್ದಿದ್ದರಿಂದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಮೀನರಾಶಿಯವರಿಗೆ ಕೆಲವೊಂದು ಟೆನ್ಷನ್ಸ್ಗಳಿತ್ತು. ಆದರೆ ಇನ್ನು ಮುಂದೆ ಆ ಎಲ್ಲ ಟೆನ್ಷನ್ಸ್ಗಳು ಫ್ರೀ ಆಗುತ್ತೆ. ದೈವಾನುಗ್ರಹ ಪ್ರಾಪ್ತಿಯಾಗುತ್ತೆ. ದೇವಸ್ಥಾನಗಳಿಗೆ ತಾವುಗಳು ಹೋಗಿ ಬರ್ತೀರಾ, ಅಲ್ಲಿನ ಒಂದು ಅನುಗ್ರಹ ತಮಗೆ ಪ್ರಾಪ್ತಿಯಾಗುತ್ತೆ. ಕುಟುಂಬಸ್ಥರಿಂದ ಸಹಾಯ ಮತ್ತು ಸಹಕಾರಗಳು ತಮಗೆ ಸಿಗುತ್ತೆ. ಸಮಾಜದಲ್ಲಿ ತಮಗೆ ಮರ್ಯಾದೆ ಮತ್ತು ಸನ್ಮಾನಗಳು ಆಗಿ ಬರುತ್ತೆ. ಒಟ್ಟಾರೆಯಾಗಿ ಸುಖವಾಗಿ ತಾವು ಇರ್ತೀರ ಈ ಒಂದು ವರ್ಷದ ಅವಧಿಯವರೆಗೂ. ಆದರೆ ಎಷ್ಟೇ ಸುಖವಾಗಿದ್ದರೂ ಸಹ ಜನ್ಮ ರಾಶಿಯಲ್ಲಿ ಶನಿ ಇರೋದ್ರಿಂದ ಶನಿನ ಯಾವುದೇ ಕಾರಣಕ್ಕೂ ಮರಿಬಾರದು. ಪ್ರತಿ ಶನಿವಾರ ದಿನ ಶನೀಶ್ವರನ ದೇವಸ್ಥಾನಕ್ಕೆ ಎಳ್ಬತ್ತಿ ಹಚ್ಚಬೇಕು ಮತ್ತು ತಿರುನಲ್ಲರ ದೇವಸ್ಥಾನಕ್ಕೆ ಹೋಗ್ಬಾರ್ದು. ಬಹಳ ವಿಶೇಷವಾದ ಅನುಗ್ರಹನ ತಮಗೆ ಪ್ರಾಪ್ತಿಯಾಗುತ್ತೆ. ಪರಿಹಾರವಾಗಿ ಗುರು ರಾಘವೇಂದ್ರ ಸ್ವಾಮಿ ಅವನ ಅನುಗ್ರಹನ ಪಡ್ಕೊಳ್ಳೋದು, ಗುರುವಾರದ ದಿನ ಉಪವಾಸ ವ್ರತಗಳನ್ನ ಮಾಡೋದು, ರಾಯರ ಮಠಕ್ಕೆ ಹೋಗ್ಬರೋದ್ರಿಂದ ಇನ್ನಷ್ಟು ತಾವು ಜೀವನದಲ್ಲಿ ಅಭಿವೃದ್ಧಿ ಮತ್ತು ಸುಖವನ್ನು ಕಾಣ್ಬೋದಾಗುತ್ತೆ. ಇದಿಷ್ಟು ಗುರು ಸಂಚಾರದಿಂದ 12 ರಾಶಿಗಳ ಮೇಲೆ ಯಾವ ಥರ ಪರಿಣಾಮ ಇರುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ತಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಅದೇ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೀನಿ. ಇವಾಗ ನಾನು ಹೇಳಿರ್ತಕ್ಕಂತಹ ಎಲ್ಲ ಫಲಗಳು ಜನರಲ್ ಆಗಿರುತ್ತೆ. ಆದರೆ ಇದು ಇಂಡಿವಿಜುವಲ್ ಜಾತಕಾನುಸಾರವಾಗಿ ಬದಲಾವಣೆ ಆಗ್ತಾ ಬರುತ್ತೆ. ಇಷ್ಟೇಳಿ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀರಾಮ್, ಜೈ ಭುವನೇಶ್ವರಿ.